ಇದೇ ಮಹಜರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿತ್ತು ಆರೋಪಿಗಳ ಗ್ಯಾಂಗ್. ಮಧ್ಯಾಹ್ನ ಕರ್ಕೊಂಡು ಬಂದಾಗ ಮೊದಲು ಮರಕ್ಕೆ ಕಟ್ಟಿ ಹಾಕಿದ್ರು, ನಂತರ ರೇಣುಕಾ ಸ್ವಾಮಿ ಮೇಲೆ ಗ್ಯಾಂಗ್ ಗಂಭೀರವಾದಂತಹ ಹಲ್ಲೆ ಮಾಡಿತು. ಯಾವುದರಿಂದ ಹಲ್ಲೆ ಮಾಡಿತು? ರಿಪೇಸ್ ದೊಣ್ಣೆಯಿಂದ ಮನ ಬಂದಂತೆ ಥಳಿಸಿದ್ದಕ್ಕೆ ಮಹಜರಿನ ಸಂದರ್ಭದಲ್ಲಿ ಸಾಕ್ಷಿ ಸಿಕ್ಕಿದೆ. ಆರೋಪಿಯನ್ನ ಗೋಡೆಗೆ ಗುದ್ದಿಸಿರುವ ಜಾಗದಲ್ಲಿ ಕೂದಲು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ನಿನ್ನೆ ಮಹಜರು ಆರಂಭ ಆದಂತಹ ಸಂದರ್ಭದಲ್ಲಿ ಪ್ರಕರಣದ A2 ಆರೋಪಿ ದರ್ಶನ್ ಹಾಗೆ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಆ ವೆಹಿಕಲ್ಗಳು ನಿಲ್ಲಿಸಿರುವಂತಹ ಜಾಗ ಜೊತೆಗೆ ಒಂದು ದೊಡ್ಡದಾದಂತಹ ಮರ ಇತ್ತು. ಆ ಜಾಗದಲ್ಲಿ ನಿಲ್ಲಿಸಿ ಬಹಳ ಹೊತ್ತು ಮಹಜರು ಮಾಡಲಾಯಿತು. ಹಾಗಾಗಿ ಅದೇ ಜಾಗದಲ್ಲಿ ಹಲ್ಲೆಯನ್ನ ನಡೆಸಲಾಯ್ತಾ ಅಂತ ಅನ್ನುವಂತಹ ಅನುಮಾನ. ಮಹಜರಿನ ಸಂದರ್ಭದಲ್ಲಿ ಆ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಈಗ ಯಾವಾಗ ಅಲ್ಲಿ ಮೃತ ವ್ಯಕ್ತಿಯ ಡೀಟೇಲ್ಸ್ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಘಟನೆ ನಡೀತು ಮತ್ತು ಯಾವ ಜಾಗದಲ್ಲಿ ಆತನ ಕೊಲ್ಲಾಯಿತು ಅನ್ನೋದನ್ನು ಸಾಕ್ಷಿನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ನಿನ್ನೆ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಈಗ ನಮಗೆ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ 4 ಕಡೆ ಮಹಜರ್ ನಡೆಸಿದ್ದಾರೆ. ಮೊದಲನೇದಾಗಿ ಒಳಗೆ ಎಂಟ್ರಿ ಆಗುವಂಥದ್ದು, ಅಂದರೆ ಗೇಟ್ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಯಾವ ವಾಹನದಲ್ಲಿ ಕರೆತರಲಾಯಿತು, ಯಾರು ಕರೆತಂದರು, ಜೊತೆಗೆ ಇಳಿಸ್ಕೊಂಡು ಬಂದಿದ್ದು ಯಾರು, ಮತ್ತು ಆ ವಾಹನವನ್ನು ಯಾರು ಡ್ರೈವ್ ಮಾಡ್ತಾಯಿದ್ರು, ಆ ವಾಹನ ಯಾರ್ದು, ಈ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಜೊತೆಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಜೊತೆಲಿದ್ರು ಮತ್ತು ಆತನಿಗೆ ಎಲ್ಲಿನಿಂದ ಒಡೆಯುವಂತಕ್ಕೆ ಪ್ರಾರಂಭ ಮಾಡಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಿನ್ನೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ನಿನ್ನೆ ಇವರು ಗಣನೆ ನಡೆಯುವಂಥ ಸಂದರ್ಭದಲ್ಲಿ ಅಂದರೆ 8ನೇ ತಾರೀಕು ಮಧ್ಯಾಹ್ನ ಆತನ ಕರೆತರ್ತಾರೆ. ಮೊದಲು ಚಿತ್ರದಿಂದ ಕರೆತಂದಂತಹ ಬಳಿಕ ನೇರವಾಗಿ ದರ್ಶನ್ ಅವರ ಮನೆ ಬಳಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಅಲ್ಲಿ ದರ್ಶನ್ ಇನ್ಸಿಸ್ಟ್ ಮಾಡೋದೇನಂತಂದರೆ, ನಮ್ಮ ಶೆಡ್ಡಿಗೆ ಕರ್ಕೊಂಡು ಹೋಗಿ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಅದು ವಿನಯ್ ಅವ್ರನ್ನ ಶೆಡ್ನ ಇವರು ರೆಗ್ಯುಲರ್ ಆಗಿ ಬಳಕೆ ಮಾಡ್ತಾ ಇದ್ರು ಅನ್ನೋದು ಈಗ ಹಳೆ ಆರೋಪ ಇತ್ತು. ಅದಕ್ಕೆ ಪೂರಕವಾಗಿ ಅವರು ಅಲ್ಲಿಗೆ ಕರ್ಕೊಂಡು ಹೋಗಿ ಸೂಚನೆ ಕೊಡ್ತಾರೆ. ಅಲ್ಲಿ ಕರ್ಕೊಂಡು ಹೋದಂತಹ ಬಳಿಕ ಮೊದಲು ಶೆಡ್ ಹತ್ರ ಎಂಟ್ರಿ ಆದಂತಹ ವೇಳೆಯಲ್ಲಿ ಯಾವ ಜಾಗಕ್ಕೆ ಎಂಟ್ರಿ ಆಗಿದ್ರು ಅಲ್ಲಿಂದ ಒಡೆಯಕ್ಕೆ ಶುರು ಮಾಡಿದಂಥವ್ರು ನೆಕ್ಸ್ಟ್ ಆತನನ್ನು ಕರ್ಕೊಂಡು ಹೋಗಿ ಒಂದು ಮರಕ್ಕೆ ಕಟ್ಟಿ ಅಲ್ಲೇ ನಡೆಸಿದರೆ ಅನ್ನೋ ಒಂದು ಆರೋಪ ಇರುವಂಥದ್ದು. ಆ ಜಾಗದಲ್ಲಿ ಅಲ್ಲೇ ನಡೆಸಿದ್ದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವೆಪನ್ಗಳನ್ನು ಯೂಸ್ ಮಾಡಿದ್ರು, ಈಗ ರಿಪೀಸ್ ಅಂತ ಹೇಳ್ತಿರುವಂಥದ್ದು, ಜೊತೆಗೆ ದೊಣ್ಣೆ ಅಂತ ಹೇಳ್ತಿದ್ದಾರೆ, ಅದರ ಜೊತೆಗೆ ಆತನ ಕೈಕಾಲು ಕಟ್ಟೋದಕ್ಕೆ ಬಳಸಿದಂಥ ಹಗ್ಗ ಇರ್ಬೋದು, ಇದೆಲ್ಲದನ್ನು ಕೂಡ ಸೀಸ್ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ಮರದಲ್ಲೂ ಕೂಡ ನಿನ್ನೆ ಪರಿಶೀಲನೆ ನಡೆಸುವಂತಹ ದೃಶ್ಯಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಸ್ಪಷ್ಟವಾಗಿರೋದೇನಂತಂದರೆ, ಆರೋಪಿಗೆ ಅಲ್ಲಿ ಟಚ್ ಆದಂಥ ಸಂದರ್ಭದಲ್ಲಿ ಆತನಿಗೆ ಹೊಡೆಯುವಂತಹ ವೇಳೆಯಲ್ಲಿ ಆತನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೂಡ ಅಲ್ಲಿ ಸೀಸ್ ಮಾಡುವಂಥ ಕೆಲಸವನ್ನು ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅಂದರೆ ಈ ಜಾಗದಲ್ಲಿ ಕೃತ್ಯ ನಡೀತು ಅಂತೇಳಿ. ಅದಾದ ಬಳಿಕ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರು ಕೂಡ ಇನ್ನು ಬೇರೆ ಬೇರೆ ಜಾಗಗಳಲ್ಲಿ ಆತನನ್ನು ಮಹಜರ್ ನಡೆಸುವಂಥ ಸಂದರ್ಭದಲ್ಲಿ ಆ ಶೆಡ್ನ ಒಳಗಡೆ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.